ನಮಸ್ಕಾರ. ಏಕಾರ್ಟ್ ಟೋಲೆ ಅವರ ದ ಪವರ್ ಆಫ್ ನಾವ್ ಈ ಪುಸ್ತಕದ ಬಗ್ಗೆ ಬಹುಶಃ ಎಲ್ಲರೂ ಕೇಳಿರ್ತೀವಿ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿದೆ ಅಂತಾರೆ. ಅಷ್ಟಕ್ಕೂ ಒಂದು ಪುಸ್ತಕಕ್ಕೆ ಇಷ್ಟೊಂದು ಶಕ್ತಿ ಹೇಗೆ ಬರುತ್ತೆ? ಅದರಲ್ಲಿ ಅಂಥದ್ದೇನಿದೆ? ಬನ್ನಿ, ಇವತ್ತು ಆ ರಹಸ್ಯವನ್ನೇ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ಒಂದು ನೇರವಾದ ಪ್ರಶ್ನೆ. ಪ್ರತಿಯೊಬ್ಬರೂ ತಮಗೆ ತಾವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು. ನಮ್ಮ ತಲೆಯೊಳಗೆ ಒಂದು ಧ್ವನಿ ಸದಾ ಮಾತನಾಡ್ತಲೇ ಇರುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಹುಶಃ ನಮ್ಮೆಲ್ಲರ ಉತ್ತರ ಹೌದು ಅಂತಾನೆ ಇರುತ್ತೆ ಅಲ್ವಾ? ಹೌದು. ಆ ಧ್ವನಿಗೆ ಒಂದು ಕ್ಷಣ ಕೂಡ ಸುಮ್ಮನಿರೋಕೆ ಆಗಲ್ಲ. ಅದು ನಿರಂತರವಾಗಿ ಏನಾದರೂ ಒಂದು ಟೀಕೆ ಮಾಡುತ್ತೆ, ಸುಮ್ಮನೆ ಊಹಾಪೋಹಗಳನ್ನು ಹರಿಬಿಡುತ್ತೆ, ಪ್ರತಿಯೊಂದಕ್ಕೂ ಜಡ್ಜ್ಮೆಂಟ್ ಕೊಡುತ್ತೆ, ಬೇರೆಯವ್ರ ಜೊತೆ ಹೋಲಿಕೆ ಮಾಡುತ್ತೆ, ಇಲ್ಲದಿದ್ದರೆ ಏನಾದರೂ ಒಂದು ದೂರನ್ನ ಹೇಳ್ತಾನೆ ಇರುತ್ತೆ. ಜೊತೆಗೆ ಇಷ್ಟ ಕಷ್ಟಗಳ ಬಗ್ಗೆ, ಚಿಂತೆಗಳ ಬಗ್ಗೆ ಮಾತಾಡಿ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಇದೊಂದು ರೀತಿ ನಿಲ್ಲದ ರೇಡಿಯೋ ಇದ್ದ ಹಾಗೆ. ಎಕಾರ್ಟ್ ಟೋಲೆ ಅವರ ಪ್ರಕಾರ ಇದು ಕೇವಲ ಯೋಚನೆಗಳಲ್ಲ. ಇದೊಂಥರ ನಮ್ಮ ತಲೆಯೊಳಗೆ ನಾವೇ ಇಟ್ಕೊಂಡಿರೋ ಒಬ್ಬ ಹಿಂಸಕ ಇದ್ದ ಹಾಗೆ. ಅದು ನಮ್ಮ ಮೇಲೆಯೇ ನಿರಂತರವಾಗಿ ದಾಳಿ ಮಾಡಿ ನಮ್ಮ ನೆಮ್ಮದಿ, ನಮ್ಮ ಸಂತೋಷ, ನಮ್ಮ ಜೀವನ ಶಕ್ತಿಯನ್ನೇ ನಿಧಾನವಾಗಿ ಹಿರಿಬಿಡುತ್ತೆ. ನಮ್ಮೆಲ್ಲರ ದುಃಖಕ್ಕೆ ಬಹುಶಃ ಇದೇ ಮೂಲ ಕಾರಣ ಅಂತಾರೆ ಅವರು. ಹಾಗಾದ್ರೆ ಈ ಸಮಸ್ಯೆಯ ನಿಜವಾದ ಮೂಲ ಎಲ್ಲಿದೆ? ತೊಲೆ ಅವರು ಹೇಳುವ ಪ್ರಕಾರ ನಾವೆಲ್ಲರೂ ಒಂದು ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀವಿ. ಅದೇನು ಅಂದ್ರೆ ನಮ್ಮನ್ನ ನಮ್ಮ ಮನಸ್ಸು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಇದೇ ಎಲ್ಲಾ ಸಂಕಟಗಳಿಗೆ ಕಾರಣವಾದ ಅಸಲಿ ರೋಗ. ಪಾಶ್ಚಾತ್ಯ ತತ್ವಜ್ಞಾನದ ಈ ಮಾತು ನಮ್ಮೆಲ್ಲರ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಲ್ವಾ? ನಾನು ಯೋಚಿಸುತ್ತೇನೆ, ಆದ್ದರಿಂದ ನಾನು ಅಸ್ತಿತ್ವದಲ್ಲಿದ್ದೇನೆ ಅಂತ. ಅಂದ್ರೆ ನಮ್ಮ ಯೋಚನೆಗಳೇ ನಾವು, ನಮ್ಮ ಅಸ್ತಿತ್ವಕ್ಕೆ ಆಧಾರವೇ ನಮ್ಮ ಚಿಂತನೆಗಳು ಅಂತ ನಾವು ತುಂಬ ಗಟ್ಟಿಯಾಗಿ ನಂಬ್ಕೊಂಡು ಬಂದಿದ್ದೇವೆ. ಆದರೆ ಎಕಾರ್ಟ್ ಟೋಲೆ ಹೇಳೋದೇ ಬೇರೆ. ಅವರ ಪ್ರಕಾರ ಇದೇ ನಾವು ಮಾಡ್ತಿರೋ ಅತಿ ದೊಡ್ಡ, ಅತ್ಯಂತ ಮೂಲಭೂತವಾದ ತಪ್ಪು. ನಾನು ಅಂದ್ರೆ ನನ್ನ ಯೋಚನೆಗಳು ಅಂತ ನಂಬ್ಕೊಂಡಿರೋದೇ ನಮ್ಮನ್ನ ಬಂಧನದಲ್ಲಿಟ್ಟಿರೋ ದೊಡ್ಡ ಭ್ರಮೆ. ಹಾಗಾದ್ರೆ ನಮ್ಮ ಯೋಚನೆಗಳೇ ನಾವು ಅಂತ ಅನ್ಕೊಂಡಾಗ ಏನಾಗತ್ತೆ? ಆಗ ಅಹಂ ಅಥವಾ ಈಗೋ ಅನ್ನೋ ಒಂದು ಸುಳ್ಳು ವ್ಯಕ್ತಿತ್ವ ಹುಟ್ಕೊಡ್ತೆ. ಇದು ನಮ್ಮ ನಿಜವಾದ ಸ್ವರೂಪ ಅಲ್ಲವೇ ಅಲ್ಲ. ಇದು ಮನಸ್ಸು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸೃಷ್ಟಿ ಮಾಡಿಕೊಂಡ ಒಂದು ನೆರಳಿನ ವ್ಯಕ್ತಿತ್ವ ಅಷ್ಟೇ. ಈ ವಿಷಯ ನಿಜವಾಗಿಯೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಮನಸ್ಸು ಅನ್ನೋದು ಒಂದು ಅದ್ಭುತವಾದ ಟೂಲ್, ಒಂದು ಉಪಕರಣ. ಅದನ್ನ ಒಂದು ನಿರ್ದಿಷ್ಟ ಕೆಲ್ಸಕ್ಕೆ ಬಳಸಿ ಕೆಲ್ಸ ಮುಗಿದ್ಮೇಲೆ ಅದನ್ನ ಪಕ್ಕಕ್ಕಿಡಬೇಕು. ಆದರೆ ನಾವು ಮಾಡ್ತಿರೋದೇನೋ? ಆ ಉಪಕರಣವೇ ನಮ್ಮ ಯಜಮಾನನಾಗೋಕೆ ಬಿಟ್ಬಿಟ್ಟಿದೀವಿ. ನಮಗೆ ಗೊತ್ತಿಲ್ಲ ಹಾಗೆ ನಾವು ಅದರ ಗುಲಾಮರಾಗ್ಬಿಟ್ಟಿದೀವಿ. ಹಾಗಾದ್ರೆ ಈ ಮನಸ್ಸಿನ ಹಿಡಿತದಿಂದ ಪಾರಾಗೋದು ಹೇಗೆ? ಈ ಉತ್ತರ ಟೋಲೆ ಅವ್ರಿಗೆ ಯಾವ ಪುಸ್ತಕದಿಂದಲೂ ಸಿಕ್ಕಿದ್ದಲ್ಲ. ಬದಲಾಗಿ ಅವರ ಸ್ವಂತ ಜೀವನದಲ್ಲಿ ನಡೆದ ಒಂದು ಕರಾಳ ರಾತ್ರಿಯ ಅನುಭವದಿಂದ ಸಿಕ್ಕಿದ್ದು. ಆ ರಾತ್ರಿಯೇ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಒಂದು ಮಹತ್ವದ ಘಟ್ಟ. ಸುಮಾರು 29ನೇ ವಯಸ್ಸಿನಲ್ಲಿ ತೀವ್ರವಾದ ಖಿನ್ನತೆ ಮತ್ತು ಹತಾಶೆಯಲ್ಲಿದ್ದ ಟೋಲೆ ಅವರ ಮನಸ್ಸಿನಲ್ಲಿ ಒಂದು ರಾತ್ರಿ ಒಂದೇ ಯೋಚನೆ ಸುಳಿದಾಡುತ್ತಿತ್ತು. ನನ್ನಿಂದ ನನ್ ಜೊತೆಗೆ ಇನ್ನು ಒಂದು ಕ್ಷಣವೂ ಇರೋಕೆ ಸಾಧ್ಯ ಇಲ್ಲ. ಈ ಯೋಚನೆ ಬಂದ ತಕ್ಷಣ ಅವರಿಗೆ ತಲೆ ತಿರುಗಿದ ಹಾಗಾಯಿತು. ಒಂದು ವಿಚಿತ್ರ ಪ್ರಶ್ನೆ ಹುಟ್ಕೊಂಡಿತು. ನನ್ನಿಂದ ನನ್ನ ಜೊತೆಗೆ ಇರಲು ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ಇಬ್ಬರೂ ಇರ್ಬೇಕಲ್ವೇ? ಹಾಗಾದ್ರೆ ನಾನೊಬ್ನೇನಾ ಅಥವಾ ಇಬ್ರಾ? ಆ ಕ್ಷಣದಲ್ಲಿ ಅವರಿಗೆ ಒಂದು ಸತ್ಯದ ಅರಿವಾಯಿತು. ನನ್ನಿಂದ ನನ್ನ ಜೊತೆಗೇ ಇರಲು ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ಇಬ್ಬರು ಇದ್ದಾರೆ ಅಂತಾಯ್ತು. ಒಬ್ಬ ನಾನು ಅಂದ್ರೆ ನಿಜವಾದ ಅಸ್ತಿತ್ವ, ಮತ್ತು ಇನ್ನೊಬ್ಬ ನನ್ನ ಜೊತೆ ಇರುವ ಸಹಿಸಲಾಗದ ಆ ಮನಸ್ಸು ಸೃಷ್ಟಿಸಿದ ಸುಳ್ಳು ವ್ಯಕ್ತಿತ್ವ. ಆ ಸತ್ಯ ಅರಿವಾದ ತಕ್ಷಣ ಒಂದು ಪವಾಡವೇ ನಡೆದುಹೋಯಿತು. ಅವರ ತಲೆಯೊಳಗಿನ ಆ ನಿರಂತರ ಯೋಚನೆಗಳ ಗದ್ದಲ ಸಂಪೂರ್ಣವಾಗಿ ನಿಂತುಹೋಯಿತು. ಪ್ರಜ್ಞೆಯಿತ್ತು, ಆದರೆ ಯೋಚನೆಗಳಿರಲಿಲ್ಲ. ಒಂದು ಆಳವಾದ ಮೌನ ಅವರನ್ನು ಆವರಿಸಿತು. ಆ ಅದ್ಭುತ ಅನುಭವದಿಂದಲೇ ಟೋಲೆ ಅವರು ಈ ಸಂಕಟದಿಂದ ಹೊರಬರಲು ಒಂದು ತುಂಬಾ ಸರಳವಾದ ಮತ್ತು ಪ್ರಾಯೋಗಿಕವಾದ ಪರಿಹಾರವನ್ನ ಕಂಡುಕೊಂಡ್ರು. ಅದುವೇ ನಮ್ಮೊಳಗಿನ ಚಿಂತಕನನ್ನು ನಾವು ದೂರದಿಂದ ಗಮನಿಸುವುದು, ಅಂದ್ರೆ ಸಾಕ್ಷಿಯಾಗುವುದು. ಹಾಗಾದ್ರೆ ಈ ಸ್ವಾತಂತ್ರ್ಯವನ್ನ ಪಡೆಯೋದು ಹೇಗೆ? ಅದಕ್ಕೆ ಟೋಲೆ ಅವರು 4 ಸರಳ ಹೆಜ್ಜೆಗಳನ್ನು ಹೇಳ್ತಾರೆ. ಮೊದಲನೇದಾಗಿ, ತಲೆಯೊಳಗಿನ ಧ್ವನಿಯನ್ನ ಸುಮ್ಮನೆ ಯಾವುದೇ ತೀರ್ಪು ಕೊಡದೆ ಆಲಿಸಿ. ಎರಡನೇದಾಗಿ, ಆ ಧ್ವನಿಯನ್ನ ಕೇಳ್ತಿರುವ ಸಾಕ್ಷಿಯಾಗಿ, ಒಂದು ಜಾಗೃತ ಪ್ರಜ್ಞೆಯಾಗಿ ಅಲ್ಲಿರಿ. ಮೂರನೇದಾಗಿ, ಆ ಯೋಚನೆಗಳು ಸರಿನಾ ತಪ್ಪಾ ಅಂತ ಜಡ್ಜ್ ಮಾಡೋಕ್ ಹೋಗ್ಬೇಡಿ. ಅವು ಪಾಡಿಗೆ ಅವು ಬರ್ಲಿ ಹೋಗ್ಲಿ. ಮತ್ತು 4ನೇದು, ಅತ್ಯಂತ ಮುಖ್ಯವಾದದ್ದು, ಆ ಧ್ವನಿ ಬೇರೆ,
ಅದನ್ನ ಕೇಳ್ತಿರುವ ಆ ಪ್ರಜ್ಞೆ, ಆ ನಾನು ಬೇರೆ ಅನ್ನೋ ಸತ್ಯವನ್ನ ಅರಿಯಿರಿ. ಈ ರೀತಿ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಗೊತ್ತಾ? ನಿರಂತರವಾಗಿ ಹರಿಯುತ್ತಿದ್ದ ಯೋಚನೆಗಳ ಹೊಳೆಯ ನಡುವೆ ಒಂದು ಸಣ್ಣ ಅಂತರ, ಒಂದು ಗ್ಯಾಪ್ ಸೃಷ್ಟಿಯಾಗುತ್ತೆ. ಆ ಕ್ಷಣವನ್ನೇ ಮನಸ್ಸಿಲ್ಲದ ಸ್ಥಿತಿ ಅಂತಾರೆ. ಆ ಕ್ಷಣದಲ್ಲಿ ಸಿಗುವುದೇ ನಿಜವಾದ ನಿರಾಳತೆ ಮತ್ತು ಆಳವಾದ ಶಾಂತಿ. ಇದನ್ನೇ ಟಾಲೆ ಅವರು ತುಂಬ ಸುಂದರವಾಗಿ ಹೀಗೆ ಹೇಳ್ತಾರೆ: ಸ್ವಾತಂತ್ರ್ಯದ ಆರಂಭವೇ ನೀವು ನಿಮ್ಮನ್ನು ಆಳುತ್ತಿರುವ ಆ ಚಿಂತಕನಲ್ಲ ಎಂಬ ಅರಿವು. ನಾನು ನನ್ನ ಮನಸ್ಸಲ್ಲ, ನಾನು ಆ ಮನಸ್ಸನ್ನು ನೋಡುತ್ತಿರುವ ಪ್ರಜ್ಞೆ ಎಂಬ ಅರಿವು ಬಂದಾಗ ಬಿಡುಗಡೆಯ ಮೊದಲ ಹೆಜ್ಜೆ ಇಟ್ಟಾಗೆ. ಆದರೆ ಈ ಅಭ್ಯಾಸದ ಅಂತಿಮ ಗುರಿ ಕೇವಲ ಮನಸ್ಸಿನ ಗದ್ದಲವನ್ನ ಕಡಿಮೆ ಮಾಡೋದಷ್ಟೇ ಅಲ್ಲ. ಅದರ ನಿಜವಾದ ಉದ್ದೇಶ ವರ್ತಮಾನ ಕ್ಷಣದಲ್ಲಿ, ಅಂದ್ರೆ ಈಗ ಎಂಬ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದುಕುವ ಮೂಲಕ ಶಾಶ್ವತವಾದ ಸ್ವಾತಂತ್ರ್ಯವನ್ನ ಕಂಡುಕೊಡೋದು. ಜ್ಞಾನೋದಯ ಅಂತ ತಕ್ಷಣ ಅದೇನೋ ಪವಾಡ, ಅತಿಮಾನುಷ ಶಕ್ತಿ ಅಂತೆಲ್ಲ ಅನ್ಕೋಬೇಕಿಲ್ಲ. ಬುದ್ಧ ಅದನ್ನ ತುಂಬಾ ಸರಳವಾಗಿ ಹೇಳಿದಾನೆ. ಜ್ಞಾನೋದಯ ಅಂದ್ರೆ ದುಃಖದ ಅಂತ್ಯ ಅಷ್ಟೇ. ನಮ್ಮನ್ನ ಹಿಂಸಿಸೋ ಮನಸ್ಸಿನ ಹಿಡಿತದಿಂದ ಶಾಶ್ವತವಾಗಿ ಪಾರಾಗೋದೇ ಜ್ಞಾನೋದಯ. ಈ ಮುಕ್ತಿಯ ಕೀಲಿಕೈ ಇರೋದು ಎಲ್ಲೋ ಅಲ್ಲ, ಭೂತಕಾಲದಲ್ಲೂ ಅಲ್ಲ, ಭವಿಷ್ಯದಲ್ಲೂ ಅಲ್ಲ. ಅದಿರೋದು ಈಗ, ಈ ವರ್ತಮಾನ ಕ್ಷಣದಲ್ಲಿ. ಯಾಕಂದ್ರೆ ಸ್ವಲ್ಪ ಯೋಚಿಸಿ, ಭೂತಕಾಲ ಅನ್ನೋದು ಕೇವಲ ನೆನಪು, ಭವಿಷ್ಯ ಅನ್ನೋದು ಕೇವಲ ಕಲ್ಪನೆ. ವಾಸ್ತವವಾಗಿ ನಮ್ಮ ಜೀವನದಲ್ಲಿರೋದು ಈ ಕ್ಷಣ ಮಾತ್ರ. ಮತ್ತು ಈ ಮಾತು ತುಂಬಾ ಆಳವಾದದ್ದು. ಎಲ್ಲಾ ಸಮಸ್ಯೆಗಳು ಮನಸ್ಸಿನ ಭ್ರಮೆಗಳು. ಯಾಕೆ ಗೊತ್ತಾ? ಪ್ರತಿಯೊಂದು ಸಮಸ್ಯೆಯೂ ನಿನ್ನೆಯ ನೆನಪಿಗೆ ಅಥವಾ ನಾಳೆಯ ಚಿಂತೆಗೆ ಸಂಬಂಧಿಸಿದ್ದು. ವರ್ತಮಾನದ ವಾಸ್ತವದಲ್ಲಿ, ಅಂದ್ರೆ ಈಗ ಎಂಬ ಈ ಕ್ಷಣದಲ್ಲಿ ಯಾವುದೇ ಸಮಸ್ಯೆ ಇರೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ತಲೆಯೊಳಗಿನ ಚಿಂತಕನಾಗಿ ಬದುಕೋದನ್ನ ಬಿಟ್ಟು ಆ ಚಿಂತನೆಯ ಹಿಂದಿರುವ ಆ ಶಾಂತವಾದ ಜಾಗೃತ ಪ್ರಜ್ಞೆಯಾಗಿ ನಾವು ಬದಲಾದ್ರೆ ನಮ್ಮ ಜೀವನದ ಅನುಭವ ಹೇಗಿರಬಹುದು? ಒಮ್ಮೆ ಯೋಚಿಸಿ.